ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಪನ್ನೀರ್ ಬಳಸಿ ಪನ್ನೀರಿಂದ ಬಿರಿಯಾನಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ವೆಜ್ ಬಿರಿಯಾನಿ, ವೆಜ್ ಪನ್ನೀರ್ ಬಿರಿಯಾನಿ. ಪನ್ನೀರ್ ಅಂದರೆ ಯಾರಕ್ಕೆ ತಾನೇ ಇಷ್ಟ ಇರಲ್ಲ ಹೇಳಿ. ಈ ಥರನೂ ಮಾಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳೇನು ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಮೊದಲು ಇದು ಬಿರಿಯಾನಿ ಪಾಟಿಗೆ ಒಂದು 2 ಸ್ಪೂನ್ ತುಪ್ಪ ಹಾಕಿಕೊಳ್ಳಿ. ತುಪ್ಪ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನಂತರ 2 ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಮುಂದಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈ ಪ್ಯಾನಲ್ಲಿ ಯಾವುದೇ ಐಟಮ್ ಮಾಡೋದು ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾವು ಬಿರಿಯಾನಿ ಪಾಟಲ್ಲೇ ಬಿರಿಯಾನಿ ಮಾಡ್ತೀವಿ. ಅದು ಚೆನ್ನಾಗಿ ಕಾಯಬೇಕು. ಎಣ್ಣೆ ಮತ್ತು ತುಪ್ಪ ಎಲ್ಲ ಚೆನ್ನಾಗಿ ಕಾದ್ರೇ ನಮಗೆ ಟೇಸ್ಟ್ ಬರೋದು, ಇಲ್ಲಾಂದರೆ ಟೇಸ್ಟ್ ಬರೋಲ್ಲ. ಈ ಪನ್ನೀರ್ ಬಿರಿಯಾನಿ ಮಾಡೋದು ತುಂಬ ಸುಲಭ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಅವಾಗ ಪದೇ ಪದೇ ನೀವು ಇದೇ ಥರ ಮಾಡ್ಕೊಂಡು ತಿಂತೀರಾ. ಇದರಲ್ಲೇನು ಪನ್ನೀರೆಲ್ಲ ಫ್ರೈ ಮಾಡೋ ಅವಶ್ಯಕತೆ ಅಂತೂ ಇರಲ್ಲ. ತುಂಬ ಬೇಗ ಮಾಡ್ಕೊಂಡು ಎಣ್ಣೆ ಮತ್ತು ತುಪ್ಪ ಕಾದ ನಂತರ ಒಂದು ಬೌಲಲ್ಲಿ ನಾವು ಚಕ್ಕೆ, ಒಂದು ಚಿಕ್ಕ ಪೀಸ್ ಚಕ್ಕೆ, 4 ಪೀಸ್ ಮರಾಠಿ ಮೊಗ್ಗು, 4 ಏಲಕ್ಕಿ ಹಾಕ್ಕೊಂಡಿದ್ವಿ, ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ನಂತರ 4 ಪಲಾವ್ ಎಲೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಫ್ಲೇವರ್ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು, ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಈ ಪಲಾವ್ಗೆ ನೀವು ನಾರ್ಮಲ್ ರೈಸ್ ಕೂಡ ಬಳಸ್ಬೋದು, ಇಲ್ಲ ನೀವು ಬಿರಿಯಾನಿ ರೈಸ್ ಬಳಸ್ತೀರಾ, ಇಂಡಿಯಾ ಗೇಟ್ ಅಥವಾ ಜೀರಾ ರೈಸ್, ಅದನ್ನು ಸಹ ಬಳಸ್ಬೋದು. ಇಲ್ಲ ಅರ್ಧ ಇಂಡಿಯಾ ಗೇಟು ಅರ್ಧ ನಾರ್ಮಲ್ ರೈಸು ಸಹ 2 ಮಿಕ್ಸ್ ಮಾಡಿ ಬಳಸ್ಬೋದು. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ. ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಟೇಸ್ಟ್ ಬರೋದು, ಇಲ್ಲಾಂದರೆ ಟೇಸ್ಟ್ ಬರೋಲ್ಲ. ನಾವು ಏನಾದರೂ ಒಂದು ಅಡುಗೆ ಮಾಡುವಾಗ ಈ ಥರ ಎಲ್ಲ ಐಟಮ್ಸ್ನ ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಸುಲಭ ಆಗುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಸಣ್ಣ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಒಂದು ಅರ್ಧ ಈರುಳ್ಳಿ ಹಾಕಿಕೊಳ್ಳಿ, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ಮಿಕ್ಸಿ ಜಾರಿಗೆ ರುಬ್ಬಿಕೊಳ್ಳಿ. ನುಣ್ಣಕ್ಕೆ ರುಬ್ಬಿಕೊಂಡು ನಂತರ ಅದೇ ಮಿಕ್ಸಿ ಜಾರಿಗೇ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿಕೊಳ್ಳಿ. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ನಂತರ ಈ ಅರಿಶಿಣದ ಪುಡಿ, ಟರ್ಮರಿಕ್ ಪೌಡರ್, ಅದನ್ನು ಹಾಕಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಹಾಗೆ 4 ಲವಂಗ ಹಾಕ್ಕೊಂಡು ರುಬ್ಕೊಳ್ಬಿಡಿ. 4 ಪೀಸ್ ಲವಂಗ ಹಾಕ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಏನು ಬೇಕಾಗಿಲ್ಲ. ಮೈಲ್ಡ್ ಮಸಾಲ ಇರುತ್ತೆ ಇದಕ್ಕೆ, ತುಂಬ ಮಸಾಲ ಹಾಕಿದ್ರೆ ಚೆನ್ನಾಗಿರಲ್ಲ. ಹಾಕ್ಕೊಂಡು ರುಬ್ಕೊಳ್ಳಿ. 4 ಪೀಸ್ ಲವಂಗ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀವಿ. ಇವೆಲ್ಲ ರುಬ್ಕೊಂಡಾದಮೇಲೆ ಒಂದು ಕಪ್ಪಲ್ಲಿ ಹಾಕಿಟ್ಕೊಳ್ಳಿ ಆ ಮಸಾಲೆನ. ನಂತರ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ತೆಂಗಿನಕಾಯಿ ಹಾಲು ತೆಕ್ಕೊಂಡು ಇಟ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ನೋಡಿ, ಈ ಥರ ಸಾಫ್ಟ್ ಆದ ನಂತರ ಟೊಮೆಟೊ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿರ್ತೀವಲ್ವಾ, ಅದನ್ನು ಹಾಕ್ಕೊಳ್ಬಿಡಿ. ಟೊಮೆಟೊ ಸ್ವಲ್ಪ ಬೇಯೋದು ಸ್ವಲ್ಪ ಕಷ್ಟ ಅಲ್ವಾ, ಅದಕ್ಕೋಸ್ಕರ ಈಗಲೇ ಹಾಕ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಟೊಮೆಟೊಸು ಹಾಕ್ಕೊಳ್ಳಿ. 1 ಇಡೀ ಪುದೀನ ಹಾಕ್ಕೊಂಡಿದ್ವಿ, ಪುದೀನೂ ವಾಶ್ ಮಾಡಿಬಿಟ್ಟು ಹಾಕ್ಕೊಂಬಿಡಿ. ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡಿದ್ವಿ, ಅದನ್ನು ಹಾಕ್ಕೊಂಬಿಡಿ. 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಬೇಡಿ, ಹಾಗೆ ಹಾಕ್ಕೊಳ್ಳಿ. ಕಟ್ ಮಾಡಿ ಹಾಕ್ಕೊಂಡ್ರೆ ಖಾರ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಹಾಗೆ ಹಾಕ್ಕೊಳ್ಳಿ. ಟೊಮೆಟೊ ಜೊತೆಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಪುದೀನ ಒಂದು ಹಿಡಿ ಪುದೀನ ಹಾಕಿದ್ರೆ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗೋದಕ್ಕೆ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಈಗ ಪನ್ನೀರ್ ಕ್ಯೂಬ್ಸ್ ಹಾಕ್ಕೊತಾ ಇದ್ದೀವಿ. ಈ ಪನ್ನೀರ್ ಕ್ಯೂಬ್ಸ್ ಹಾಕಿದ್ಮೇಲೆ ನೀವು ತುಂಬ ಫಾಸ್ಟಾಗಿ ತಿರುಗಿಸ್ಬಾರ್ದು. ಈ ಸೌಟ್ನ ಸ್ವಲ್ಪ ಲೈಟಾಗಿ ತಿರುಗಿಸ್ಕೊಬೇಕು, ತುಂಬ ಚೆನ್ನಾಗಿ ಸಾಫ್ಟಾಗಿ ತಿರುಗಿಸ್ಕೊಬೇಕು. ಸುಮ್ಮನೆ ಹಂಗೆ ಶೇಕ್ ಮಾಡ್ತಾ ಇದ್ದೀವಿ. ಆ ಬಿರಿಯಾನಿ ಪಾಟ್ನ ಕುಲ್ಕಿಸ್ತಾ ಇದ್ದೀವಿ. ಈಗ ಏನು ಮಾಡ್ತೀವಿ ನೋಡಿ, ಈ ಥರ ಒಂದು ಸ್ಪ್ಯಾಚುಲಾನಲ್ಲಿ ಸುಮ್ಮನೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಫಸ್ಟೇ ಮಸಾಲಾನ, ಅದೇ ಆ ಈರುಳ್ಳಿ ಮತ್ತು ಧನಿಯಾ ಪೌಡ್ರೆಲ್ಲ ಹಾಕ್ಕೊಂಡು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗಲೇ ನಾವು ಪನ್ನೀರ್ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗಲೇ ಪನ್ನೀರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲನೂ ಹಿಡ್ಕೊಳ್ಳುತ್ತೆ. ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಲಾಸ್ಟಿಗೆ ಹಾಕೊಂಡ್ರೆ ಅಷ್ಟೊಂದು
ಟೇಸ್ಟ್ ಆಗಿರಲ್ಲ, ಅದಕ್ಕೋಸ್ಕರ ನಾವು ಇವಾಗಲೇ ಹಾಕ್ಕೊಂಡಿದ್ದೀವಿ. ಇದು ಒಂದು ಚೂರು ಒಡೆಯಲ್ಲ. ಈ ಥರ ಮಾಡಿದ್ರೆ ಪನ್ನೀರು ಹೆಂಗೆ ಕ್ಯೂಬ್ಸ್ ಹಾಕಿರ್ತೀರೋ ಅದೇ ಥರ ಇರುತ್ತೆ. ಹೆಂಗೆ ತೋರಿಸಿದ್ದೀವೋ ಕೊನೆಯವರೆಗೂ ನೋಡಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು ಈ ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಅಂತ. ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಎಣ್ಣೆ ಎಲ್ಲ ಬಿಡೋವರೆಗೂ ಬಿಟ್ಟಿದ್ವಿ. ಈ ತೆಂಗಿನಕಾಯಿ ಹಾಲು 1 ಪಾವ್ ಹಾಕ್ಕೊಳ್ಳಿ. 1 ಪಾವ್ ಅಕ್ಕಿಗೆ 2 ಪಾವ್ ನೀರು ಹಾಕ್ಕೊಬೇಕು. 1 ಪಾವ್ ತೆಂಗಿನಕಾಯಿ ಹಾಲು, ಇನ್ನೊಂದು ಪಾವ್ ನಾರ್ಮಲ್ ವಾಟರ್ ಹಾಕ್ಕೊತಾ ಇದ್ದೀವಿ. ನೋಡಿ 1 ಪಾವ್ ತೆಂಗಿನಕಾಯಿ ಹಾಲು ಹಾಕ್ಕೊತಾ ಇದ್ದೀವಿ. ಈ ಕಪ್ ಮೆಜರ್ಮೆಂಟಲ್ಲಿ 4 ಪಾವ್ ಆಗುತ್ತೆ ಈ ಕಪ್ಪಲ್ಲಿ. ಅದೇ ಆ ಗ್ಲಾಸಲ್ಲಿ ಅಂದರೆ 2 ಪಾವ್ ಆಗುತ್ತೆ. ನೋಡಿ 2 ಗ್ಲಾಸು ಇದು ಹಾಕ್ಕೊಂಡ್ವಿ, 2 ಕಪ್ಪು ತೆಂಗಿನಕಾಯಿ ಹಾಲು ಹಾಕ್ಕೊಂಡ್ವಿ, 2 ಕಪ್ಪು ನೀರು ಹಾಕ್ಕೊಂಡ್ವಿ. ತುಂಬ ಉದ್ರಾಗಿರುತ್ತೆ. ಚೆನ್ನಾಗಿ ಕುದಿಬೇಕು ನೀರು. ಚೆನ್ನಾಗಿ ಕುದ್ದ ನಂತರನೇ ನಾವು ಅಕ್ಕಿ ಹಾಕೋದು. ಇವಾಗಲೇ ಅಕ್ಕಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ನಂತರ ಇದಕ್ಕೆ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಇವಾಗಲೇ ನಿಂಬೆಹಣ್ಣು ಹಿಂಡಿಬಿಟ್ರೆ ಎಲ್ಲದಕ್ಕೂ ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಷ್ಟೇ. ಪನ್ನೀರ್ಗೂ ಚೆನ್ನಾಗಿ ಟೇಸ್ಟ್ ಹಿಡ್ಕೊಳ್ಳುತ್ತೆ ಅಂತ ಅಷ್ಟೇ, ಇದೇನಿಲ್ಲ. ಇದು ಲಂಚ್ ಬಾಕ್ಸ್ಗೂ ತುಂಬ ರುಚಿಯಾಗಿರುತ್ತೆ. ನೋಡಿ ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀವಿ. ನಾವಿವತ್ತು 1 ಪಾವ್ ರೈಸ್ ಮಾಡ್ಕೊತಾ ಇರೋದು. 1 ಪಾವ್ ರೈಸ್ಗೆ ಈ ಮೆಷರ್ಮೆಂಟ್ಸು. ನೀವು ಅದನ್ನೇ ಡಬಲ್ ಮಾಡ್ಕೊಳ್ಳಿ ನೀವು ಜಾಸ್ತಿ ಮಾಡೋ ಹಂಗಿದ್ರೆ. ಇದು ಚೆನ್ನಾಗಿ ನೀರು ಕುದಿಬೇಕು. ನೀರು ಕುದೀಲಿ. ನೀರು ಚೆನ್ನಾಗಿ ಕುದ್ದ ನಂತರ ಅಕ್ಕಿ ನೆನೆಸಿರ್ತೀವಲ್ವ, 1 ಪಾವ್ ಅಕ್ಕಿನ ವಾಶ್ ಮಾಡಿ ನೆನೆಸಿಟ್ಕೊಂಡಿರ್ತೀವಲ್ವ, ಅದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳಿ. ನೋಡಿ ನೆನೆಸಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ಕುದ್ದಿದೆ, ಅದಕ್ಕೋಸ್ಕರ ಇವಾಗ ಹಾಕ್ಕೊತಾ ಇದ್ದೀವಿ. ಅಕ್ಕಿನ ಹಾಕ್ಕೊಳ್ಳಿ. 1 ಪಾವ್ ಅಕ್ಕಿನ ನಾವು ವಾಶ್ ಮಾಡಿ ಇಟ್ಕೊಂಡಿದ್ವಿ, ಒಂದು 5 ನಿಮಿಷ ನೆನೆಸಿದ್ವಿ, ಹಾಕ್ಕೊಳ್ಳಿ. ನಾವು ನಾರ್ಮಲ್ ರೈಸ್ ಯೂಸ್ ಮಾಡ್ತಾ ಇದ್ದೀವಿ. ನಾವು ಇಂಡಿಯಾ ಗೇಟ್ ಅವೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ನೀವು ಯೂಸ್ ಮಾಡ್ಕೊಳ್ಬೋದು. ಅರ್ಧ ಪಾವು ಇಂಡಿಯಾ ಗೇಟ್ ಹಾಕಿದ್ರೆ ಅರ್ಧ ಪಾವು ನಾರ್ಮಲ್ ರೈಸ್ ಹಾಕ್ಕೊಳ್ಳಿ. ಇಲ್ಲ ನಿಮ್ಮಿಷ್ಟ ಅದು. ಚೆನ್ನಾಗಿ ಅಕ್ಕಿ ಎಲ್ಲನೂ ಚೆನ್ನಾಗಿ ತೊಳೆದಿರೋದನ್ನ ಹಾಕ್ಕೊಳ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಅದು ಚೆನ್ನಾಗಿ ಕುದಿಬೇಕು, ಅದು ಅಕ್ಕಿ ಎಲ್ಲ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಲಿಡ್ ಒಂದು ಸತಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ನೋಡಿ ಈ ಥರ ಆಗಿದೆ, ಬೆಂದಿದೆ. ಇವಾಗ ಅಷ್ಟೇ, ಆಫ್ ಮಾಡಿಬಿಡಿ. ಅಷ್ಟೇ, ಪನ್ನೀರ್ ಬಿರಿಯಾನಿ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.